ನಾನು ಪದೇ ಪದೇ ಹೇಳೋದಿಷ್ಟೇ, ಇಡೀ ಜಗತ್ತೇ ಆಕೆನ ಸರಿಯಿಲ್ಲ ಅನ್ನಲಿ, ಕೆಟ್ಟದಾಗಿ ಹೇಳಲಿ, ಮಕ್ಕಳು ಹೇಳಲಿ, ಹೆತ್ತೋರು ಹೇಳಲಿ, ಒತ್ತೋರು ಹೇಳಲಿ, ಇಡೀ ಜಗತ್ತೇ ಆಕೆಗೆ ಎದುರಾಗಲಿ. ಆದರೆ ತಾನು ಇಷ್ಟಪಟ್ಟು ಪ್ರೀತಿ ಮಾಡಿ ಕಟ್ಕೊಂಡಿರೋ ಗಂಡ ಆಕೆನ ಅಪಾರ್ಥ ಮಾಡಿಕೊಂಡ್ರೆ ಆ ಹೆಣ್ಣಿಗಾಗೋ ನೋವಿದೆಯಲ್ಲ, ಸಾವಿಗಿಂತ ದೊಡ್ಡ ಕ್ರೂರವಾಗಿರುತ್ತೆ. ನಿಜವಾಗ್ಲೂ ಆ ಹೆಣ್ಮಗಳು ಬದುಕಿದಾಳಂದರೆ ತನ್ನ ಮಕ್ಕಳಿಗೋಸ್ಕರನೇ. ಅದನ್ನು ನಾನು ಹೇಳೋದಿಷ್ಟೇ, ಗಂಡಸರಿಗೆ, ಗಂಡಸೇ, ನಿನ್ನ ಹೆಂಡತಿನ ನೀನು ಅರ್ಥ ಮಾಡ್ಕೊ, ಪ್ರೀತಿ ಮಾಡು, ಅಪಾರ್ಥ ಮಾಡ್ಕೋಬೇಡ. ತಪ್ಪಿತ್ತಾ ತಲೆ ಕತ್ತರಿಸ್ಬಿಡು. ತಪ್ಪಿಲ್ವಾ, ನೀನು ಅವಳ ಗುಲಾಮ್ನಾಗಿ ಬಾಳು ಅಂತ ಹೇಳ್ತಿಲ್ಲ, ನಿನ್ನ ಗುಲಾಮ್ಲಾಗಿ ಅವಳು ಬಾಳ್ತಾಳೆ. ಪ್ರೀತಿಯಿಂದ ಅವಳನ್ನು ನೋಡ್ಕೊ, ಪ್ರೀತಿ ಕೊಡು, ಅರ್ಥ ಮಾಡ್ಕೊ ಫಸ್ಟು. ಯಾಕೆಂದರೆ ಇಡೀ ಜಗತ್ತೇ ಹೆದರಾದ್ರೇನು ಆಕೆ ನೋವು ಪಡಲ್ಲ. ತನ್ನ ಕಟ್ಕೊಂಡಿರೋ ಗಂಡನೇ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಸಂಕಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದಾಗ ಆಕೆ ಬದುಕಿದ್ದು ಸತ್ತಂಗೆ. ಬಟ್ ಒಂದು ಹೇಳ್ತೀನಿ ಗಂಡಸರಿಗೆ, ಮನೇಲಿ ಹೆಣ್ಣು ಯಾವತ್ತೂ ಕೊರಗಬಾರ್ದು, ಕಣ್ಣೀರು ಹಾಕ್ಬಾರ್ದ್ರಿ. ಹೊರಗಡೆ ಹೋಗಿದ್ದು ಗಂಡಸಿಗೆ ಏನು ಶ್ರೇಯಸ್ಸಲ್ಲ. ಅದೇ ನೀವು ಉಪ್ಪು ಖಾರನೋ ಗಂಜಿನೋ ಪ್ರೀತಿನ ನೋಡ್ಕೊಳ್ಳಿ, ನಗ್ನಗ್ತಾ ಇಟ್ಕೊಳ್ಳಿ. ನೀವು ಹೊರಗಡೆ ಹೋದ್ರೆ ಏನು ಬೇಕಾದರೂ ಗೆಲ್ಬೋದು. ಕಟ್ಕೊಂಡಿದ್ದು ಹೆಂಡತಿ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬೇಡಿ. ಆಮೇಲೆ ಮಕ್ಳಿಗೆ ಹೇಳೋದು ಇಷ್ಟೇ, ನಾನು ದಯವಿಟ್ಟು ಎಲ್ಲ ಮಕ್ಕಳಿಗೂ ನನ್ನ ರಿಕ್ವೆಸ್ಟು, ತಾಯಿ ತಂದೆಗೆ ಯಾರೂ ನೋವು ಕೊಡಬೇಡಿ. ತಾಯಿನ ಪ್ರೀತಿ ಮಾಡಿ ಗೌರವಿಸಿ. ಆ ತಾಯಿ ನಿಮ್ಮನ್ನು 9 ತಿಂಗಳು ಹೊತ್ತು ಎತ್ತು ಸಾಕಿರ್ತಾರೆ, ಆ ಋಣ ತೀರಿಸೋದಕ್ಕಾಗಲ್ಲ. ತಾಯಿನ ಯಾರೂ ಉಸುರನ್ನಿಸ್ಬೇಡಿ, ಅವಳ ಕಣ್ಣೀರಿಗೆ ಕಾರಣ ಆಗಬೇಡಿ. ದಯವಿಟ್ಟು ಪ್ರತಿಯೊಂದು ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತಂದೆ ತಾಯಿಗೆ ಯಾರು ಮೋಸ ಮಾಡಬೇಡಿ, ಇನ್ನೊಂದು ಬಗಿಬೇಡಿ, ತಾಯಿ ಜೀವನನೇ ಹಾಳು ಮಾಡಬೇಡಿ. ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕಂತಲೇ